ವಿಡಿಯೋ ಈಗಲೇ ಸೇವ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಫ್ಯಾಮಿಲಿ ಟ್ರಿಪ್ಗೆ ಈ ಚೆಕ್ ಲಿಸ್ಟ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಕೇಶನ್ ಮೋಡ್ ಆನ್. ಬನ್ನಿ ಜಿಯಾನ್ಶ್ ಪ್ಯಾಕ್ ಮಾಡೋಣ. ಎಸ್, ಐ ಆಮ್ ಪ್ಯಾಕಿಂಗ್ ಫಾರ್ ದ ಟೈನಿ ಹ್ಯೂಮನ್ ಹೂ ಓನ್ಸ್ ಮೋರ್ ಔಟ್ಫಿಟ್ಸ್ ದೆನ್ ಐ ಡು. ಊಟಿಗೆ ಹೋಗ್ತಿರೋದ್ರಿಂದ ಅಲ್ಲಿ ಕೋಲ್ಡ್ ಇರುತ್ತೆ, ಸೊ ನಾನು ಎಲ್ಲಾ ತರ ಔಟ್ಫಿಟ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಅವ್ನಿಗೆ ಸ್ವಲ್ಪ ಫೋಟೋ ಶೂಟ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ಬೇಕಾಗಿರೋ ಔಟ್ಫಿಟ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೆ. ನಾವು ರಾತ್ರಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾನು ಕೋಲ್ಡ್ ಇರುತ್ತೆ ಅಂತ ಅವ್ನಿಗೆ ಫುಲ್ ಆರ್ಮ್ ಔಟ್ಫಿಟ್ಸ್ ಹಾಕಿದ್ದೆ ಹೋಗೋಗ. ಅದಾದ್ಮೇಲೆ ನಾನು ತುಂಬಾ ಫುಲ್ ಆರ್ಮ್ ಟಿ ಶರ್ಟ್ಸ್ ಮತ್ತೆ ಫುಲ್ ಲೆಂತ್ ಪ್ಯಾಂಟ್ಸ್, ಎಕ್ಸ್ಟ್ರಾ ಡ್ರೆಸ್ಸಸ್ ತುಂಬಾ ತಗೊಂಡೋಗಿದ್ದೆ. ಮತ್ತೆ ಹಾಫ್ ಟಿ ಶರ್ಟ್ಸ್ ಕೂಡ ತಗೊಂಡೋಗಿದ್ದೆ, ಒಂದೊಂದ್ ಕಡೆ ಶೆಕೆ ಅಂದ್ರೆ ಅವನು ಅಂತ. ಮತ್ತೆ ಶಾರ್ಟ್ಸ್ ತಗೊಂಡೋಗಿದ್ದೆ, ಪ್ಯಾಂಟ್ಸ್ ಕೂಡ ತಗೊಂಡೋಗಿದ್ದೆ. ಸೊ ಟ್ರಾವೆಲಿಂಗ್ ಅಲ್ಲಿ ಥಂಡಿ ಇದ್ರೆ ಹಾಕ್ಬೋದು ಅಂತ. ಮತ್ತೆ ನಾನು ಕೆಲವೊಂದು ಡ್ರೆಸ್ಸಸ್ ಫೋಟೋ ಶೂಟ್ಸ್ಗೆ ಮ್ಯಾಚ್ ಮಾಡಿ ಹಾಕ್ಬೋದು ಅಂತ ತುಂಬಾ ಡ್ರೆಸ್ಸಸ್ ತಗೊಂಡೋಗಿದ್ದೆ, ಫೋಟೋಸ್ ಇಡ್ಸ್ಕೊಬೋದಲ್ಲ ಊರ್ಗ್ ಹೋಗಿರೋದ್ರಿಂದ ಅಂತ. ಮತ್ತೆ ಅವ್ನಿಗೆ ಗಾಗಲ್ಸ್ ತಗೊಂಡೋಗಿದ್ದೆ, ಶೇಡ್ಸ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ಹಾಕಕ್ಕೆ. ಕೋಲ್ಡ್ ವೆದರ್ ಇರೋದ್ರಿಂದ ಸಾಕ್ಸು, ಹ್ಯಾಟ್ಸು, ಗ್ಲೌಸಸ್ ಮತ್ತೆ ಹ್ಯಾಟ್ ಫೋಟೋ ಶೂಟ್ಗೂ ತಗೊಂಡೋಗಿದ್ದೆ. ವೆಟ್ ಟಿಶ್ಯೂಸ್ ಮತ್ತೆ ಡೈಪರ್ಸ್, ಅವ್ನ್ ಮೆಡಿಸನ್ ಕಿಟ್ಟು, ಮತ್ತೆ ಅವ್ನ್ ರೆಡಿ ಆಗೋ ಕಿಟ್ಟು, ಕ್ರೀಮ್ಸ್, ಲೋಷನ್ಸ್ ಎಲ್ಲ ತಗೊಂಡಿದ್ದೆ. ಮತ್ತೆ ಒಂದ್ ಶಾಲು ಮತ್ತೆ ಟವಲ್ಸ್ ಮತ್ತೆ ರೈನ್ ಕೋಟು, ಮತ್ತೆ ಅಲ್ಲಿ ನೀರಿತ್ತು ಸೊ ದಟ್ ಅವನು ಸ್ವಿಮ್ಮಿಂಗ್ ಸೂಟ್ ಹಾಕೋಬಹುದು ಅಂತ. ಈ ಟ್ರಾವೆಲ್ ಮಾಡೋ ಕಿವಿಗೆ ಹಾಕ್ಬೋದು. ಮತ್ತೆ ಸ್ವೆಟರ್ ಇಷ್ಟನ್ನು ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿದ್ದೆ. ಡ್ರೈ ಫ್ರೂಟ್ಸ್ ಟ್ರಾವೆಲಿಂಗ್ ಅಲ್ಲಿ ಏನಾದ್ರು ಊಟ ಸಿಕ್ಕಿಲ್ಲ ಅಂದ್ರೆ ಲೇಟ್ ಆದ್ರೆ ಅಂತ ಅದನ್ನ ತಗೊಂಡೋಗಿದ್ದೆ ಎಮರ್ಜೆನ್ಸಿಗೋಸ್ಕರ ಅಷ್ಟೇ. ಮತ್ತೆ ಅವ್ನ ಫೇವ್ರೇಟ್ ಟಾಯ್ಸ್ ತಗೊಂಡೋಗಿದ್ದೆ. ನಿಮ್ ಪ್ಯಾಕಿಂಗ್ ಲಿಸ್ಟ್ ಅಲ್ಲಿ ಕಂಪಲ್ಸರಿ ಆಗಿರುವ ಐಟಮ್ ಯಾವುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ ಬೇರೆ ಮಮ್ಮಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡೋದನ್ನ ಮರಿಬೇಡಿ.